ಮುಗಿಯದ ಬಂಧನ ಭಾಗ 49. ಸುಹಾಸ್ ಅನ್ವಿತಾಳನ್ನು ಕರೆದೊಯ್ಯಲು ಒಪ್ಪಿಗೆ ನೀಡಿದ್ದನ್ನು ಕೇಳಿ ಆರವ್ ಮತ್ತು ಆದಿತ್ಯ ಅತ್ಯಂತ ಸಂತೋಷ ಪಡ್ತಾರೆ. ಅವರಿಬ್ಬರು ಖುಷಿಯ ಮುಖಗಳೊಂದಿಗೆ ಅನ್ವಿತಾಳ ಬಳಿಗೆ ಓಡಿ ಬಂದು ಅವಳನ್ನು ಮೃದುವಾಗಿ ತಬ್ಕೊಂಡ್ರು. ಅನ್ವಿತಾ, ನಾವು ನಮ್ಮ ಮನೆಯಲ್ಲಿ ನಿನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ನಗುತ್ತಾ ಭರವಸೆಯನ್ನು ನೀಡಿದ್ರು. ನಂತರ ಸುಹಾಸ್ ಆ ನಾಲ್ವರನ್ನು ತನ್ನ ಕಾರ್ನಲ್ಲಿ ಕರೆದುಕೊಂಡು ಹೊರಟನು. ಪ್ರಯಾಣದಾದ್ಯಂತ ಅನ್ವಿತಾ ಅಶ್ವಿನಿಯ ಅಪ್ಪುಗೆಯಲ್ಲಿ ಒಂದು ಮುದ್ದಾದ ಗೊಂಬೆಯಂತೆ ಸುರುಳಿಯಾಗಿ ಕುಳಿತಿದ್ಲು. ಅವರು ಕಾರು ಹತ್ತಿರದಾಗಲೂ ಅವಳು ಅಶ್ವಿನಿಯನ್ನು ಬಿಗಿಯಾಗಿ ಅಂಟ್ಕೊಂಡಿದ್ಲು. ಅವಳ ಪುಟ್ಟ ಕೈಗಳು ಪ್ರಜ್ಞೆ ಇಲ್ಲದೆಯೇ ಅಶ್ವಿನಿಯ ಸ್ಕರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ವು. ಆರವ್ ಒಬ್ಬ ಜವಾಬ್ದಾರಿಯುತ ಮಗನಂತೆ ಮುಂಭಾಗದ ಪ್ಯಾಸೆಂಜರ್ ಸೀಟ್ನಲ್ಲಿ ವಿಧೇಯನಾಗಿ ಕುಳಿತನು. ಇಡೀ ಪ್ರಯಾಣದುದ್ದಕ್ಕೂ ಸುಹಾಸ್ ಅನ್ವಿತಾಳನ್ನು ನೋಡಿಕೊಳ್ಳುವಾಗ ಮಾಡಬೇಕಾದ ಪ್ರತಿಯೊಂದು ಸಣ್ಣ ವಿಷಯವನ್ನು ವಿವರವಾಗಿ ವಿವರಿಸ್ತಿದ್ದ. ಮನೆಯಲ್ಲಿ ಕೆಲಸದಾಕೆ ಗೀತಾ ಇದ್ದರೂ ಸುಹಾಸ್ ಅನ್ವಿತಾಳನ್ನು ಸ್ವತಃ ವೈಯಕ್ತಿಕವಾಗಿ ನೋಡ್ಕೊಳ್ತಾ ಇದ್ರಿಂದ ಅವನಿಗೆ ಅವಳ ಪ್ರತಿಯೊಂದು ಅಭ್ಯಾಸಗಳು, ಇಷ್ಟ ಕಷ್ಟಗಳು, ಅಗತ್ಯಗಳು ಬೆರಳ ತುದಿಯಲ್ಲೇ ಇದ್ವು. ನೆನೆಸ್ಕೊಂಡು ಹೇಳಿದ್ದನ್ನು ಅಶ್ವಿನಿ ಅನ್ವಿತಾ ಯಾವಾಗಲೂ ಮಧ್ಯರಾತ್ರಿಯಲ್ಲಿ ಹಠಾತ್ತಾಗಿ ಎಚ್ಚರಗೊಳ್ಳುತ್ತಾಳೆ. ಮಲಗುವವನ್ನ ಬೆಚ್ಚಗಿನ ಹಾಲು ಕುಡಿಯುವ ಅಭ್ಯಾಸವಿದೆ. ಆಹಾರದ ವಿಷಯದಲ್ಲಿ ಸ್ವಲ್ಪ ಹಠಮಾರಿಯಾಗಿದ್ದಾಳೆ. ಅವಳಿಗೆ ಪ್ರೀತಿಯಿಂದ ತಿನ್ನಿಸಬೇಕು. ನಂತರ ಸುಹಾಸ್ ರಿಯರ್ ವ್ಯೂ ಕನ್ನಡಿಯಲ್ಲಿ ಅಶ್ವಿನಿಯನ್ನು ನೋಡುತ್ತಾ, ದಯವಿಟ್ಟು ಅನ್ವಿತಾಳನ್ನು ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಈ ಕಷ್ಟದ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡುತ್ತಿರುವುದಕ್ಕೆ ನಿಮಗೆ ನನ್ನ ಧನ್ಯವಾದಗಳು ಅಂತ ಆರ್ದ್ರತೆಯಿಂದ ಹೇಳಿಬಿಡ್ತಾನೆ. ಅಶ್ವಿನಿ ಶಾಂತವಾಗಿ ಉತ್ತರಿಸಿದ್ಲು, ನಾನಿದನ್ನು ನಿಮಗೂ ಈಗಾಗಲೇ ಹೇಳಿದ್ದೇನೆ, ಮತ್ತೆ ಹೇಳುತ್ತೇನೆ ಮಿಸ್ಟರ್ ಸುಹಾಸ್. ಮಗು ಸಂಪೂರ್ಣವಾಗಿ ಮುಗ್ಧ. ನಾನು ಅವಳನ್ನು ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ತೀನಿ. ಮನೆಗೆ ಬಂದ ತಕ್ಷಣ ಸುಹಾಸ್ ಅನಗತ್ಯವಾಗಿ ಹೆಚ್ಚು ಹೊತ್ತು ಇರಲಿಲ್ಲ. ಅಶ್ವಿನಿ ಮತ್ತು ಮಕ್ಕಳು ಅನ್ವಿತಾಗಾಗಿ ಪ್ರತ್ಯೇಕ ಕೊಠಡಿಯನ್ನು ಸಿದ್ಧಪಡಿಸ್ತಿದ್ದಂತೆಯೇ ಅವನು ಅವರೆಲ್ಲರಿಗೂ ವಿದಾಯ ಹೇಳಿ ಹೊರಟು ಹೋಗ್ತಾನೆ. ಅಶ್ವಿನಿಗೆ ಇದು ಅತ್ಯಂತ ವಿಚಿತ್ರವೆನ್ನಿಸ್ತು. ಸುಹಾಸ್ಗೆ ನನ್ನ ಮೇಲೆ ತನ್ನ ತಾಯಿಯಿಲ್ಲದ ಅನ್ವಿತಾಳನ್ನು ನನ್ನ ಬಳಿ ಬಿಟ್ಟು ಹೋಗುವಷ್ಟು ಅಪಾರವಾದ ಆತ್ಮವಿಶ್ವಾಸ ಮತ್ತು ನಂಬಿಕೆ ಬಂದಿದೆಯಾ ಅಂತ ಅವಳ ಮನಸ್ಸು ಕ್ಷಣಕಾಲ ಯೋಚಿಸಿತು. ಆದಾಗ್ಯೂ ಅವಳ ಸಂಪೂರ್ಣ ಗಮನ ಮತ್ತೆ ಅನ್ವಿತಾಳ ಕಡೆಗೆ ಮರಳಿದ್ರಿಂದ ಅವಳ ಮನಸ್ಸಿನಲ್ಲಿದ್ದ ಹಳೆಯ ದೀರ್ಘಕಾಲದ ಆಲೋಚನೆಗಳು ತಕ್ಷಣವೇ ಕಣ್ಮರೆಯಾದವು. ಆದರೆ ಅಶ್ವಿನಿಯ ಮನೆಯಿಂದ ಹೊರಬರ್ತಾ ಇದ್ದ ಹಾಗೆ ಸುಹಾಸ್ನ ಮುಖ ತಕ್ಷಣವೇ ಅತ್ಯಂತ ಕಠಿಣ ಮತ್ತು ಭಯಾನಕವಾಯಿತು. ಅವನ ಕಣ್ಣುಗಳಲ್ಲಿ ತೀವ್ರ ಆಕ್ರೋಶದ ಕಿಡಿಗಳು ಮಿನುಗಿದ್ವು. ಅವನು ತಕ್ಷಣವೇ ತನ್ನ ಫೋನನ್ನು ತೆಗೆದುಕೊಂಡು ಕಾವ್ಯಾಗೆ ಕರೆ ಮಾಡ್ತಾನೆ. ಸಿದ್ಧಾರ್ಥ್, ಏನಾದರೂ ತೊಂದರೆ ಇದೆಯೇ? ಕಾವ್ಯ ಫೋನ್ ಎತ್ತಿ ಅತ್ಯಂತ ಮೃದುವಾಗಿ ನಕಲಿ ಪ್ರೀತಿಯ ಧ್ವನಿಯಲ್ಲಿ ಕೇಳಲು. ಸಾಮಾನ್ಯವಾಗಿ ಕಾವ್ಯಾಳೆ ಸುಹಾಸ್ಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ಲು. ಹಾಗಾಗಿನೇ ಸುಹಾಸ್ ತಾನಾಗೆ ಕರೆ ಮಾಡಿದ್ದನ್ನು ಕಂಡು ಅವಳಿಗೆ ತೀವ್ರ ಆಶ್ಚರ್ಯ ಆಗುತ್ತೆ. ಹೇಗೋ ಅವನು ತನ್ನಲ್ಲಿದ್ದ ಒಳ್ಳೆತನವನ್ನು ಗ್ರಹಿಸಿ ಕರೆ ಮಾಡಿದ್ದಾನೆ ಅಂತ ಭಾವಿಸ್ತಾಳೆ. ಆದರೆ ಸುಹಾಸ್ನ ಧ್ವನಿ ತಣ್ಣಗೆ, ಕಟುವಾಗಿ, ಅತ್ಯಂತ ದೂರದಿಂದ ಕೂಡಿದಂತೆ ಇತ್ತು. ಇನ್ನು ಅರ್ಧ ಗಂಟೆಯಲ್ಲಿ ಶಾಂತಿ ಸರೋವರದ ದಡದಲ್ಲಿ ನನ್ನನ್ನು ಬಂದು ಭೇಟಿಯಾಗು, ಅಷ್ಟನ್ನು ಮಾತ್ರ ಹೇಳಿ ಅವನು ಕಾವ್ಯಾಳ ಮರುತ್ತರಕ್ಕೆ ಕಾಯ್ದೆ ತಕ್ಷಣವೇ ಫೋನ್ ಕಟ್ ಮಾಡ್ದ. ಫೋನಲ್ಲಿ ಸುಹಾಸ್ನ ತಣ್ಣನೆಯ ಗಂಭೀರ ಧ್ವನಿಯನ್ನು ಕೇಳಿ ಕಾವ್ಯ ಗಾಬರಿಯಿಂದ ಗಟ್ಟಿಯಾಗಿ ಕುಳಿತುಕೊಂಡ್ಬಿಟ್ಲು. ಸ್ವಲ್ಪ ಸಮಯದ ಹಿಂದೆ ಅವಳ ಹೃದಯದಲ್ಲಿದ್ದ ಸಣ್ಣ ಆಶಾದಾಯಕ ಭರವಸೆ ಕ್ಷಣಾರ್ಧದಲ್ಲಿ ಮಂಗಮಾಯ. ಸಾಮಾನ್ಯ ಸಂದರ್ಭಗಳಲ್ಲಾಗಿದ್ದರೆ ಸುಹಾಸ್ನನ್ನು ಭೇಟಿಯಾಗಲು ಹೋಗುವ ಮುನ್ನ ಅವಳು ಗಂಟೆಗಟ್ಟಲೆ ಅತ್ಯಂತ ಸುಂದರವಾಗಿ ಶೃಂಗರಿಸ್ಕೊಳ್ತಾ ಇದ್ಲು. ಆದರೆ ಅವನು ಅರ್ಧ ಗಂಟೆ ಒಳಗಾಗಿ ಬರಲು ಆದೇಶಿಸಿದ್ದರಿಂದ ಅವಳಿಗೆ ಕೇವಲ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಆತುರದಿಂದ ಹೊರಗೆ ಓಡಲು ಮಾತ್ರ ಸಮಯ ಇತ್ತು. ಅವಳ ಮನೆ ಶಾಂತಿ ಸರೋವರದ ಆ ರೆಸ್ಟೋರೆಂಟ್ನಿಂದ ಬಹಳ ದೂರದಲ್ಲಿದ್ದ ಕಾರಣ ಟ್ಯಾಕ್ಸಿ ಚಾಲಕ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪಿಸಲು ಕಾರನ್ನು ಅತ್ಯಂತ ವೇಗವಾಗಿ ಓಡಿಸಬೇಕಾಯಿತು. ಅವಳು ಆತಂಕದಿಂದ ರೆಸ್ಟೋರೆಂಟ್ ಒಳಗೆ ಪ್ರವೇಶಿಸಿದಾಗ ಸುಹಾಸ್ ಆಗಲೇ ನದಿಯ ಕಡೆಗಿನ ಕಿಟಕಿಯ ಪಕ್ಕದ ಸೀಟ್ನಲ್ಲಿ ಕುಳಿತು ಅವಳಿಗಾಗಿ ಕಾಯ್ತಾ ಇದ್ದ. ಬಾಗಿಲು ತೆರೆಯುವ ಸದ್ದನ್ನು ಕೇಳಿ ಅವನು ಮೇಲಕ್ಕೆ ನೋಡ್ತಾನೆ. ಅವನ ಕಣ್ಣುಗಳಲ್ಲಿನ ತಣ್ಣನೆಯ ನೋಟವು ಹೊರಗಿನ ರಾತ್ರಿಯ ಕತ್ತಲೆಗಿಂತಲೂ ಹೆಚ್ಚು ತಂಪಾಗಿತ್ತು. ಏನಾಯಿತು ಸುಹಾಸ್, ಇದ್ದಕ್ಕಿದ್ದಂತೆ ಹೀಗೆ ಕರೆದೆ? ಕಾವ್ಯ ಅವನ ಎದುರು ಕುಳಿತಾಗ ತನ್ನ ಮುಖದಲ್ಲಿ ಅಪರಾಧಿ ಭಾವನೆಯನ್ನು ಮುಚ್ಚಿಟ್ಟುಕೊಳ್ಳಲು ಯತ್ನಿಸುತ್ತಾ ಕೇಳ್ತಾಳೆ. ಸುಹಾಸ್ ಭಯ ಹುಟ್ಟಿಸುವಂತಹ ಗಂಭೀರ ಮುಖಭಾವದಿಂದ ಯಾವುದೇ ಮಾತುಗಳನ್ನಾಡದೆ ಮೌನವಾಗಿ ಅವಳನ್ನೇ ದಿಟ್ಟಿಸ್ತಾ ಇದ್ದ. ಕಾವ್ಯ ತೀವ್ರ ಆತಂಕದಿಂದ ತನ್ನ ಕೈಗಳನ್ನು ಬಿಗಿದುಕೊಂಡ್ಳು. ಆದರೆ ಮುಖದಲ್ಲಿ ಕೃತಕವಾದ ಶಾಂತ ನಗುವನ್ನು ಉಳಿಸಿಕೊಳ್ಳಲು ಹೆಣಗಾಡಿದ್ಲು.
ಇಂದು ಬೆಳಗ್ಗೆ ನೀನು ಅನ್ವಿತಾಳನ್ನು ಶಾಲೆಯಿಂದ ಕರೆದುಕೊಂಡು ಹೋಗಿದ್ಯಾ? ಸುಹಾಸ್ ಇದ್ದಕ್ಕಿದ್ದಂತೆ ಕಟುವಾಗಿ ಕೇಳ್ತಾನೆ. ಹೌದು ಸುಹಾಸ್, ಅತ್ತೆಯವರು ನನ್ನ ಬಳಿ ಸಹಾಯ ಕೇಳಿದರು, ಹಾಗಾಗಿ ನಾನು ಮಗುವನ್ನು ಕರ್ಕೊಂಡು ಬಂದೆ. ಕಾವ್ಯ ಬೇಗನೆ ಸಮಜಾಯಿಷಿ ನೀಡ್ತಾಳೆ. ಅದನ್ನು ಕೇಳಿ ಸುಹಾಸ್ ತಣ್ಣಗೆ ಅಪಹಾಸ್ಯದ ಗೊರಕೆ ಹೊಡೆದು, ನಿಜವಾಗಿಯೂ ವರ್ಮಾ ಗ್ರೂಪ್ನ ಪ್ರಭಾವ ಹೆಸರು ಕೇಳಿ ಈ ಇಬ್ಬರು ಮುಗ್ಧ ಮಕ್ಕಳನ್ನು ಶಾಲೆಯಿಂದ ಹೊರಹಾಕಲು ನಮ್ಮ ತಾಯಿ ಹೇಳಿದ್ರಾ? ಸುಹಾಸ್ನ ಈ ನೇರ ಪ್ರಶ್ನೆಗೆ ಕಾವ್ಯಳ ಮುಖ ತಕ್ಷಣವೇ ಕಳೆಗುಂದಿ ಬಿಳಿಚಿಕೊಂಡಿತ್ತು. ಅವನು ಇಷ್ಟೊಂದು ಬೇಗ ಸತ್ಯ ತಿಳಿದುಕೊಳ್ಳುತ್ತಾನೆಂದು ಅವಳು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಕೆಲವು ಸೆಕೆಂಡುಗಳ ಕಾಲ ತೀವ್ರವಾಗಿ ಯೋಚಿಸಿದ ನಂತರ ಅವಳು ತನ್ನ ತಪ್ಪನ್ನು ಮುಚ್ಚಿ ಹಾಕಲು ತಕ್ಷಣವೇ ಒಂದು ಕಟ್ಟುಕತೆಯನ್ನು ಕಂಡುಕೊಳ್ಳೋಕೆ ಹೇಳಿದ್ಳು. ನಾನು ಅನ್ವಿತಾಳನ್ನು ಕರೆದುಕೊಂಡು ಬರಲು ಹೋದಾಗ ಆ ಇಬ್ಬರು ಕಿಡಿಗೇಡಿ ಹುಡುಗರು ಅವಳ ಮೇಲೆ ಜಗಳವಾಡಿ ಗಲಾಟೆ ಮಾಡೋದನ್ನು ಕಣ್ಣಾರೆ ನೋಡಿದೆ. ಸುಹಾಸ್, ಅದನ್ನು ನೋಡಿ ನನಗೆ ತಡೆದುಕೊಳ್ಳಲಾಗದ ತೀವ್ರ ಕೋಪ ಬಂತು. ಆದ್ದರಿಂದ ನಾನು ನೇರವಾಗಿ ಹೋಗಿ ಕಿಂಡರ್ ಗಾರ್ಡನ್ ಪ್ರಾಂಶುಪಾಲರ ಬಳಿ ದೂರು ನೀಡಿದೆ ಅಷ್ಟೆ. ನಂತರ ಅವಳು ಮುಂದುವರೆದು ಸುಹಾಸ್ನ ಕಣ್ಣುಗಳನ್ನು ಆತಂಕದಿಂದ ನೋಡುತ್ತಾ, ಅವರು ನನ್ನ ಅನ್ವಿತಾಳ ಮೇಲೆ ಹಾಗೆ ದೌರ್ಜನ್ಯ ಎಸಗುವುದನ್ನು ನಾನು ಸುಮ್ಮನೆ ನೋಡುತ್ತಾ ನಿಲ್ಲಲು ಸಾಧ್ಯವೇ ಸುಹಾಸ್? ನಾನು ಹೇಳುತ್ತಿರುವುದು ನಿನಗೆ ಅರ್ಥವಾಗ್ತಿದೆ ಅಂತ ಭಾವಿಸ್ತೀನಿ ಅಲ್ವೇ ಅಂತ ನಟಿಸಿದ್ಲು. ಅರ್ಥವಾಯಿತು, ಆದರೆ ನೀನು ಹೇಳುತ್ತಿರುವ ಆ ಗದ್ದಲ ಮತ್ತು ದೌರ್ಜನ್ಯ ಶಾಲೆ ಎಲ್ಲಿ ನಡೆಯಿತು ಅಂತ ನನಗೆ ತಿಳಿಯಬೇಕಲ್ವೇ ಅಂತ ಸುಹಾಸ್ ತನ್ನ ಹುಬ್ಬೇರಿಸಿ ಕೇಳ್ತಾನೆ. ಅದು ಶಾಲೆಯ ಮುಖ್ಯ ಪ್ರವೇಶ ದ್ವಾರದ ಬಳಿ. ಕಾವ್ಯ ನಡುಗುವ ಧ್ವನಿಯಲ್ಲಿ ಉತ್ತರಿಸಿದ್ಲು. ಸುಹಾಸ್ನ ಕಣ್ಣುಗಳಲ್ಲಿನ ಹಿಮದಂತಹ ಶೀತಲತೆ ಇನ್ನಷ್ಟು ಹೆಚ್ಚಾಯಿತು. ಸರಿ, ನಾನು ತಕ್ಷಣವೇ ನನ್ನ PAಗೆ ಕರೆ ಮಾಡಿ ಶಾಲೆಯ ಗೇಟ್ ಬಳಿಯ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸೋಕೆ ಹೇಳ್ತೀನಿ. ನೀನು ಹೇಳಿದ್ದು ನಿಜವೆಂದು ಆ ವಿಡಿಯೋದಲ್ಲಿ ಸಾಬೀತಾದರೆ ನಾನು ಈ ವಿಷಯವನ್ನು ಇಲ್ಲೇ ಕೈ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಮಾತೆತ್ತಿದ್ದಾಗ ಕಾವ್ಯ ತೀವ್ರ ಆತಂಕ ಮತ್ತು ಭಯದಿಂದ ಸತ್ತು ಬದುಕಿದಂತಾದ್ಲು. ಸುಹಾಸ್ CCTV ಫುಟೇಜನ್ನು ತಪಾಸಣೆ ಮಾಡಿದಾಗ ಕಾವ್ಯಳ ಚಾಲಾಕಿ ಸುಳ್ಳು ಬಯಲಾಗ್ತದೆ. ಕಾವ್ಯ 6 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯಕ್ಕೆ ಸುಹಾಸ್ ನೀಡುವ ಶಿಕ್ಷೆ ಏನು? ಸುಹಾಸ್ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಮಾತೆತ್ತಿದ ತಕ್ಷಣವೇ ಕಾವ್ಯಳ ಎದೆ ಜಲ್ಲೆಂದಿತ್ತು. ಅವಳು ತೀವ್ರ ಗಾಬರಿಯಿಂದ ಮಧ್ಯಪ್ರವೇಶಿಸಿ, ಇಲ್ಲ ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಸುಹಾಸ್. ನಾನು ಹೇಳಿದ್ದು ಶಾಲೆಯ ಗೇಟ್ ಬಳಿಯಲ್ಲ, ಅದು ಬಂದದ್ದು ಎಂದು ತಡಬಡಿಸುತ್ತಾ ಹೊಸ ಉತ್ತರಕ್ಕಾಗಿ ಎಣಗಾಡತೊಡಗಿದ್ಲು. ಅವಳು ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಇದ್ದದ್ದು ನೋಡಿ ಸುಹಾಸ್ ಅವಳನ್ನು ಹಿಮಕ್ಕಿಂತಲೂ ತಣ್ಣಗೆ ನೋಡುತ್ತಾ ಕೊನೆಗೆ ತನ್ನ ಸಂಪೂರ್ಣ ತಾಳ್ಮೆಯನ್ನು ಕಳೆದುಕೊಂಡನು. ನಿನ್ನ ಸ್ವಾರ್ಥ, ಲಾಭ, ಇದುವರೆಗೂ ಎಷ್ಟು ಬಾರಿ ವರ್ಮಾ ಗ್ರೂಪ್ ಹೆಸರ ಪ್ರಭಾವವನ್ನು ದುರುಪಯೋಗಪಡಿಸ್ಕೊಂಡಿದೀಯಾ ಅಂತ ನಾನು ನಿನ್ನನ್ನು ಪ್ರಶ್ನಿಸೋಕ್ಕೆ ಹೋಗೋದಿಲ್ಲ ಕಾವ್ಯ. ಆದರೆ ನೀನು ಇಂದು ಶಾಲೆಯಲ್ಲಿ ಮಾಡಿದ ಆ ಕೀಳು ಮಟ್ಟದ ಕೃತ್ಯದಿಂದಾಗಿ ಅನ್ವಿತಾಳ ಆಂಟಿಸಮ್ ಮತ್ತು ಮಾನಸಿಕ ಖಿನ್ನತೆ ತೀವ್ರವಾಗಿ ಪ್ರಚೋದನೆಗೊಂಡಿದೆ ಅಂತ ಅವನ ಧ್ವನಿ ಗರ್ಜಿಸಿತು. ಅವನು ಕೆಂಡದಂತಹ ಕಣ್ಣುಗಳಿಂದ ಅವಳನ್ನು ದಿಟ್ಟಿಸುತ್ತಾ, ಅನ್ವಿತಾಗೆ ಏನಾದರೂ ತೊಂದರೆಯಾದರೆ ಅಥವಾ ಅವಳ ಜೀವಕ್ಕೆ ಅಪಾಯ ಉಂಟಾದರೆ ನಾನು ನಿನಗೆ ಯಾವುದೇ ಕಾರಣಕ್ಕೂ ಕರುಣೆ ತೋರಿಸೋದೇ ಇಲ್ಲ, ನೆನಪಿಟ್ಕೋ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸ್ತಾನೆ. ಕಾವ್ಯ ನೆಟ್ಟಾಗಿ ನಿಂತು ಸುಹಾಸ್ನ ಆ ಭೀಕರವಾದ ನೋಟವನ್ನು ಎದುರಿಸಿದಾಗ ಅವಳ ಬೆನ್ನ ಮೂಳೆಯಲ್ಲಿ ತೀವ್ರ ನಡುಕ ಅನ್ನೋದು ಶುರುವಾಯಿತು. ಅವನ ಮಾತುಗಳ ಹಿಂದಿದ್ದ ಭೀಕರ ಸತ್ಯವನ್ನು ಅನುಮಾನಿಸಲು ಅವಳಿಗೆ ಯಾವುದೇ ಕಾರಣವಿರಲಿಲ್ಲ. ಸುಹಾಸ್ ಹೇಳಿದ್ದನ್ನು ಖಂಡಿತವಾಗಿ ಮಾಡುವವನೆಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಸುಹಾಸ್ ಅವಳತ್ತ ಮತ್ತೊಮ್ಮೆ ಅಸಹ್ಯ ಹಾಗೂ ತಣ್ಣನೆಯ ನೋಟ ಬೀರಿ ತನ್ನ ಕುರ್ಚಿಯಿಂದ ಬರದಿಂದ ಎದ್ದು ನಿಲ್ತಾನೆ. ಸುಹಾಸ್ ಅವನು ತಕ್ಷಣವೇ ಹೊರಟು ಹೋಗುತ್ತಿರುವುದನ್ನು ನೋಡಿ ಕಾವ್ಯ ಆತಂಕದಿಂದ ಕೂಗಿದ್ಲು. ಸುಹಾಸ್ ಹಿಂತಿರುಗಿ ಸಂಪೂರ್ಣ ಭಾವರಹಿತ ಮುಖದಿಂದ, ನನ್ನನ್ನು ನಾನು ಸಮರ್ಥಿಸಿಕೊಳ್ಳಲು ಅಥವಾ ನಿನ್ನ ಮಾತು ಕೇಳಲು ನಾನ್ಯಾಕೆ ಇಲ್ಲಿ ನಿಲ್ಲಲಿ? ನಾನು ನಂಬಲಾರ್ಹ ಸತ್ಯದ ವಿವರಣೆಯನ್ನು ಮಾತ್ರ ಬಯಸ್ತೇನೆ ಅಂತ ಹೇಳ್ತಾನೆ. ಕಾವ್ಯಳ ತುಟಿಗಳು ಭಯದಿಂದ ನಡುಗಿದ್ವು. ಆದರೆ ಕೊನೆಗೆ ಅವಳು ನಿರುಪಯೋಗಿಯಾಗಿ ಮೌನವಾಗಿ ತಲೆ ತಗ್ಗಿಸ್ತಾಳೆ. ನಾನು ಈಗ ಏನೇ ಹೇಳಿ ಸಮಜಾಯಿಷಿ ನೀಡಿದರೂ ಪ್ರಯೋಜನ ಇಲ್ಲ ಸುಹಾಸ್. ಖಂಡಿತವಾಗಿ ಕಿಂಡರ್ ಗಾರ್ಡನ್ನ CCTV ದೃಶ್ಯಾವಳಿಗಳನ್ನು ಸ್ಕ್ಯಾನ್ ಮಾಡಿಯೇ ತೀರ್ತೀನಿ ಮತ್ತು ನನ್ನ ಪ್ರತಿಯೊಂದು ಸುಳ್ಳುಗಳು 100ಕ್ಕೆ 100ರಷ್ಟು ಬೆಳಕಿಗೆ ಬರ್ತವೆ ಅಂತ ಅವಳ ಮನಸ್ಸು ಕಿರಿಚಿಕೊಳ್ತು. ಅವಳು ಮತ್ತೆ ಧೈರ್ಯ ತಂದುಕೊಂಡು ತಲೆ ಎತ್ತಿ ನೋಡಿದಾಗ ಸುಹಾಸ್ ಆ ಜಾಗದಲ್ಲೇ ಇರಲಿಲ್ಲ. ಅವನ ಹೆಜ್ಜೆ ಗುರುತುಗಳು ಕೂಡ ಕಣ್ಣಿಗೆ ಕಾಣದಂತೆ ಅವನು ಅಲ್ಲಿಂದ ದೂರ ಹೊರಟು ಹೋಗಿದ್ದನು. ಸುಹಾಸ್ ಹೋದ ನಂತರ ಕಾವ್ಯಾಳ ಕಣ್ಣುಗಳಲ್ಲಿದ್ದಂತಹ ಭಯವು ನಿಧಾನವಾಗಿ ಕ್ರೂರ ಕೋಪ, ದ್ವೇಷ, ಅಸಹ್ಯಕ್ಕೆ ತಿರುಗಿತು. ಅವಳು ಮೇಜಿನ ಮೇಲಿದ್ದ ಗ್ಲಾಸನ್ನು ಗಟ್ಟಿಯಾಗಿ ಹಿಡಿದು ಕುದಿಯುವ ಧ್ವನಿಯಲ್ಲಿ
ಗುಣುಗುಟ್ಟಿದ್ಲು. ಛೆ, ಇಡೀ ಯೋಜನೆಯೇ ಹಾಳಾಗಿ ಹೋಯಿತು. ಈಗಾಗಲೂ ಹೇಗೆ ಸಾಧ್ಯ? ನಾನು ಶಾಲೆಯಲ್ಲಿ ಮಾಡಿದ್ದನ್ನು ಸುಹಾಸ್ ಇಷ್ಟೊಂದು ಬೇಗ ಕಂಡುಹಿಡಿದ್ಬಿಟ್ನಾ? ಎಲ್ಲಕ್ಕಿಂತ ಹೆಚ್ಚಾಗಿ ಆ ಅಶ್ವಿನಿ ಮತ್ತು ಅವಳ ಮುಖದ ಮೇಲಿರೋ ಆ ಹುಚ್ಚುಮಚ್ಚೆಯ ಕುರುಹು ಶನಿಗ್ರಹದಂತೆ ಬಂದು ನನಗೆ ದೊಡ್ಡ ತಲೆನೋವಾಗಿ ಕುಳಿತಿದೆಯಲ್ಲ. ಅನ್ವಿತಾಳ ಆರೈಕೆಗಾಗಿ ಅಶ್ವಿನಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ್ಳು. ತನ್ನ ಗಂಡು ಮಕ್ಕಳಾದ ಆರವ್ ಮತ್ತು ಆದಿತ್ಯರಿಗೆ ಅನ್ವಿತಾಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತೆ ತಿಳಿಸಿದ ನಂತರ ಅವಳು ತಕ್ಷಣವೇ ಅಡುಗೆ ಮನೆಗೆ ಹೋಗಿ ರಾತ್ರಿಯ ಊಟವನ್ನು ತಯಾರಿಸೋಕೆ ಶುರು ಮಾಡ್ಕೊಳ್ತಾಳೆ. ಸುಹಾಸ್ ಹೊರಡುವ ಮುನ್ನ ಹೇಳಿದ ಪ್ರಮುಖ ಸಲಹೆಗಳನ್ನು ಅಶ್ವಿನಿ ತನ್ನ ಮನಸ್ಸಿನಲ್ಲಿ ಟಿಪ್ಪಣಿಯನ್ನು ಮಾಡಿಕೊಂಡ್ಳು. ಅನ್ವಿತಾಳಿಗೆ ಅತ್ಯಂತ ನೆಚ್ಚಿನ ಭಕ್ಷ್ಯಗಳನ್ನು ಮಾತ್ರ ಅವಳು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಶುಚಿತ್ವದಿಂದ ಸಿದ್ಧಪಡಿಸಿದ್ಲು. ಊಟ ಸಿದ್ಧವಾದಾಗ ಅಶ್ವಿನಿ ಮೇಲಂತಸ್ತಿನ ಕೊಠಡಿಯಲ್ಲಿದ್ದ ಆರವ್ ಮತ್ತು ಆದಿತ್ಯರನ್ನು ಕರೆದು ಅನ್ವಿತಾಳನ್ನು ಕೆಳಗೆ ಕರೆತರುವಂತೆ ವಿನಂತಿಸ್ತಾಳೆ. ಕಾಲ್ಪನಿಕ ಕಥೆಗಳಲ್ಲಿ ಬರುವ ರಾಜಕುಮಾರರಂತೆ ಆ ಇಬ್ಬರು ಪುಟ್ಟ ಹುಡುಗರು ಅನ್ವಿತಾಳ ಎರಡೂ ಬದಿಯ ಕೈಗಳನ್ನು ಅತ್ಯಂತ ಮುದ್ದಾಗಿ ಹಿಡಿದುಕೊಂಡು ನಿಧಾನವಾಗಿ ಮೆಟ್ಟಿಲುಗಳನ್ನು ಇಳಿಯುತ್ತಾ ಅವಳ ನಡಿಗೆಯ ವೇಗಕ್ಕೆ ಸರಿಹೊಂದಿಸ್ಕೊಂಡು ತುಂಬ ಸೂಕ್ಷ್ಮವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಮೂವರು ಮುಗ್ಧ ಮಕ್ಕಳು ಒಟ್ಟಿಗೆ ಬರ್ತಾ ಇರೋದನ್ನು ನೋಡಿ ಅಶ್ವಿನಿಯ ಹೃದಯ ಅಪಾರ ಸಂತೋಷದಿಂದ ತುಂಬಿಹೋಯಿತು. ಮರು ನಿಮಿಷವೇ ಅನ್ವಿತಾಳ ಆ ದಯಾನೀಯ ಮಾನಸಿಕ ಸ್ಥಿತಿಯನ್ನು ನೆನಪಿಸಿಕೊಂಡಾಗ ಅವಳ ಕಣ್ಣುಗಳಲ್ಲಿ ಕರುಣೆ, ಆತಂಕ ಎದ್ದು ಕಾಣಿಸ್ತು. ನಂತರ ಆರವ್, ಆದಿತ್ಯ ಅತ್ಯಂತ ಜಾಗರೂಕತೆಯಿಂದ ಅನ್ವಿತಾಳನ್ನು ಊಟದ ಮೇಜಿನ ಬಳಿ ಅಶ್ವಿನಿಯ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದ್ರು. ತಾವೂ ಸಹ ಅವಳ ಎರಡೂ ಬದಿಯಲ್ಲಿ ಕುಳಿತುಕೊಂಡ್ರು. ಅಶ್ವಿನಿ ತನ್ನ ಮಕ್ಕಳ ತಲೆಯ ಮೇಲೆ ಪ್ರೀತಿಯಿಂದ ತಟ್ಟಿ ತಾನು ಸೀಟ್ನಲ್ಲಿ ಕುಳಿತು ಅನ್ವಿತಾಳಿಗೆ ಸ್ವತಃ ತನ್ನ ಕೈಯಿಂದಲೇ ಊಟ ಉಣಿಸಲು ಪ್ರಾರಂಭಿಸಿದ್ಲು. ಬಹುಶಃ ಅವಳಿಗೆ ಇಷ್ಟವಾದ ಭಕ್ಷ್ಯಗಳನ್ನೇ ತಯಾರಿಸಿದ್ದಲೋ ಏನೋ, ಅನ್ವಿತಾ ಯಾವುದೇ ಹಠ ಮಾಡದೆ, ಯಾವುದೇ ತೊಂದರೆ ಇಲ್ಲದೆ ಎಲ್ಲವನ್ನ ಶಾಂತವಾಗಿ ತಿಂದು ಮುಗಿಸಿದ್ಲು. ಊಟ ಮುಗಿದ ನಂತರ ಅಶ್ವಿನಿ ಆರವ್ ಮತ್ತು ಆದಿತ್ಯರನ್ನು ಅವರ ಮಲಗುವ ಕೋಣೆಗೆ ಕಳುಹಿಸಿ ಅನ್ವಿತಾಳನ್ನು ಸ್ನಾನ ಮಾಡಿಸಲು ತನ್ನ ಕೋಣೆಗೆ ಕರ್ಕೊಂಡು ಹೋದ್ಲು. ಅನ್ವಿತಾ ಯಾವುದೇ ಜೀವವಿಲ್ಲದ ಗೊಂಬೆಯಂತೆ ಮೌನವಾಗಿದ್ಲು. ಅಶ್ವಿನಿ ಅವಳ ಬಟ್ಟೆಗಳನ್ನು ಒಂದೊಂದಾಗಿ ಬಿಚ್ಚಿದ್ರು. ಆ ಮಗುವಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆದರೆ ಅಶ್ವಿನಿ ಅವಳ ಮೇಲಿನ ಉಡುಪನ್ನು ತೆರೆದಾಗ ಅನ್ವಿತಾಳ ಬೆನ್ನಿನಾದ್ಯಂತ ಹೊಸ ಹಾಗೂ ಹಳೆಯ ಭಯಾನಕ ಗಾಯಗಳ ಚರ್ಮ ಸುಲಿದ ಗುರುತುಗಳು ಕಂಡು ಕಂಗಾಲಾದ್ಲು. ಅಶ್ವಿನಿಯ ಹೃದಯ ಚೂರು ಚೂರಾಯಿತು. ಅಯ್ಯೋ ಕಂದ, ನಿನಗೆ ಎಷ್ಟು ನೋವಾಗಿರಬೇಕಲ್ವಾ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ಪುಟ್ಟ ಹುಡುಗಿಯ ಕೆನ್ನೆಗಳನ್ನು ಪ್ರೀತಿಯಿಂದ ಮುದ್ದಿಸುತ್ತಾ ಕೇಳಿದ್ಲು. ಆ ಗಾಯದ ಗುರುತುಗಳನ್ನು ನೋಡಿದ ಅಶ್ವಿನಿಗೆ ತೀವ್ರ ಆಘಾತ ಮತ್ತು ಮೈನಡುಕ ಉಂಟಾಯಿತು. ಆದರೂ ಅನ್ವಿತಾ ಯಾವುದನ್ನೂ ವ್ಯಕ್ತಪಡಿಸಲಾಗದೆ ನಿರ್ಜೀವವಾಗಿ ನೋಡ್ತಾ ಇದ್ಲು. ಚಿಂತಿಸಬೇಡಿ ಮಗುವೆ, ನಾನು ನಿನ್ನನ್ನು ಅತ್ಯಂತ ನಿಧಾನವಾಗಿ ಪ್ರೀತಿಯಿಂದ ನೋಡ್ಕೊಳ್ತೀನಿ. ನಾವು ಸ್ನಾನ ಮುಗಿಸಿದ ತಕ್ಷಣ ನಿಮ್ಮ ತಂದೆ ಕರೆ ಮಾಡೋಣ ಅಂತ ಅಶ್ವಿನಿ ಕಂಠ ಬಂಧಿತಳಾಗಿ ಭಾರವಾದ ಹೃದಯದಿಂದ ಹೇಳಿದ್ಲು. ಅನ್ವಿತಾಳಿಗೆ ಅತ್ಯಂತ ಮೃದುವಾಗಿ ಸ್ನಾನ ಮಾಡಿಸಿ ಬೆಚ್ಚಗಿನ ಹೊಸ ಬಟ್ಟೆಗಳನ್ನು ಬದಲಾಯಿಸಿದ ನಂತರ ಅವಳನ್ನು ಹಾಸಿಗೆ ಮೇಲೆ ವಿಶ್ರಮಿಸಲು ಹೇಳಿ ಅಶ್ವಿನಿ ತಕ್ಷಣವೇ ಸುಹಾಸ್ಗೆ ಕರೆ ಮಾಡ್ತಾಳೆ. ಕೆಲವು ಸೆಕೆಂಡ್ಗಳಲ್ಲಿ 2 ರಿಂಗ್ನಲ್ಲಿ ಫೋನ್ ಕನೆಕ್ಟ್ ಆಯಿತು. ಏನಾಯ್ತು ಅಶ್ವಿನಿ? ಅನ್ವಿತಾ ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆ ಕೊಟ್ಲೆ ಅಂತ ಸುಹಾಸ್ ತವಕದಿಂದ ಕೇಳಿದ್ಲು. ಅಶ್ವಿನಿ ತೀವ್ರ ಗಂಭೀರ ಮತ್ತು ಕೋಪದ ಮುಖಭಾವದಿಂದ ಡೈರೆಕ್ಟಾಗಿ ಕೇಳಿದ್ಲು. ಮಿಸ್ಟರ್ ಸುಹಾಸ್, ಆರವ್ ಮತ್ತು ಆದಿತ್ಯನನ್ನು ಶಾಲೆಯಿಂದ ಹೊರಹಾಕಿದ ನಂತರವೇ ಅನ್ವಿತಾಳಿಗೆ ನಿಜವಾಗಿಯೂ ಈ ರೀತಿ ಆಂಟಿಸಮ್ ಮತ್ತು ಮಾನಸಿಕ ಆಘಾತ ಬಂದಿದೆಯಾ? ಅವಳ ತೀಕ್ಷ್ಣ ಪ್ರಶ್ನೆಗೆ ಸುಹಾಸ್ ಹುಬ್ಬುಗಂಟಾಗ್ತಾ, ಏನು ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅನ್ವಿತಾಳ ದೇಹದ ಮೇಲಿರುವ ಗಾಯಗಳ ಬಗ್ಗೆ ಸ್ವತಃ ಅವಳ ತಂದೆಗೆ ಏನೂ ತಿಳಿದಿಲ್ಲ ಎಂಬುದು ಅರಿವಾದಾಗ ಅಶ್ವಿನಿಯ ಹೃದಯಕ್ಕೆ ಇನ್ನಷ್ಟು ತೀವ್ರ ನೋವಾಯಿತು. ಆದರೆ ತನ್ನ ಸ್ವಂತ ಮಗಳನ್ನು ಇಷ್ಟೊಂದು ಜಾಗರೂಕತೆಯೇ ಇಲ್ಲದೆ ಇರೋ ಥರ ಬೇಜವಾಬ್ದಾರಿಯಿಂದ ನೋಡ್ಕೊಂಡಿದ್ದಾನೆ ಎಂಬ ಕೋಪ ಅವಳಲ್ಲಿ ಕಟ್ಟೆ ಹೊಡೆಯಿತು. ನೀವು ತಕ್ಷಣ ಇಲ್ಲಿಗೆ ಬಂದು ನಿಮ್ಮ ಮಗಳನ್ನು ಕಣ್ಣಾರೆ ನೋಡಿ ಅಂತ ಅಸಮಾಧಾನ ಹಾಗೂ ಆಕ್ರೋಶದಿಂದ ಹೇಳಿದ ಅಶ್ವಿನಿ ಸುಹಾಸ್ ಮರು ಉತ್ತರ ನೀಡುವಷ್ಟರಲ್ಲೇ ತಕ್ಷಣ ಫೋನನ್ನು ಕಟ್ ಮಾಡ್ತಾಳೆ. ಅವಳ ಮಾತಿನಲ್ಲಿದ್ದ ಉದ್ವೇಗವನ್ನು ಕೇಳಿ ಸುಹಾಸ್ನ ಮುಖ ತಕ್ಷಣವೇ ಕತ್ತಲೆಯ ಮೋಡದಂತೆ ಕಪ್ಪಾಗಿ ಮಾರ್ಪಟ್ಟಿತ್ತು. ಫೋನ್ನಲ್ಲಿ ಅಶ್ವಿನಿಯ ಆಕ್ರೋಶದ ನುಡಿಗಳನ್ನು ಕೇಳಿದೊಡನೆಯೇ ಸುಹಾಸ್ ತಡಮಾಡದೆ ತನ್ನ ಕಾರನ್ನೇರಿ ಅಶ್ವಿನಿಯ ಮನೆಯತ್ತ ಧಾವಿಸ್ತಾನೆ. ಅವನು ಉಸಿರು ಬಿಗಿ ಹಿಡಿದು ಓಡೋಡಿ ಬಂದು ಅಶ್ವಿನಿಯ ಮನೆಯ ಬಾಗಿಲನ್ನು ತಡ್ತಾನೆ. ಅಶ್ವಿನಿ ಬಾಗಿಲು ತೆರೆದು ಸುಹಾಸ್ನನ್ನು ನೇರವಾಗಿ ಅನ್ವಿತಾಳ ಕೊಠಡಿಗೆ ಕರೆದೊಯ್ದಳು. ಮಿಸ್ಟರ್ ಸುಹಾಸ್, ಅನ್ವಿತಾಗೆ ಈ ರೀತಿಯಾದ ದೈಹಿಕ ಹಿಂಸೆ, ಗಾಯಗಳು, ಗೀಚಿದ ಗುರುತುಗಳು ಹೇಗೆ ಆದವು ಅಂತ ನಿಮಗೆ ಕನಿಷ್ಠ ತಿಳಿದಿದೆ ಎಂದು ನಾನು ನಂಬ್ತೀನಿ ಅಲ್ವೇ ಎಂದು ಅಶ್ವಿನಿ ಅನ್ವಿತಾಳ ಮೇಲುಡುಪನ್ನು ನಿಧಾನವಾಗಿ ಬದಿಗೆ ಸರಿಸಿ ಬೆನ್ನಿನ ಮೇಲಿದ್ದ ಆ ನೋವಿನ ರಕ್ತಸಿಕ್ತ ಗಾಯಗಳನ್ನು ತೋರಿಸುತ್ತಾ ಕಟುವಾಗಿ ಹೇಳಿದ್ಲು.
ಆ ಬೆನ್ನಿನ ಮೇಲೆ ಕೈಗುರುತುಗಳು, ಹಚ್ಚೆ, ಅನ್ವಿತಾಳ ಬೆನ್ನಿನ ಮೇಲಿದ್ದ ಗಾಯಗಳನ್ನು ನೋಡಿದ ತಕ್ಷಣ ಸುಹಾಸ್ನ ಮುಖ ಸಂಪೂರ್ಣವಾಗಿ ಬಿಳಿಚಿಕೊಂಡು ಕಣ್ಣುಗಳಲ್ಲಿ ಭಯ, ಕ್ರೋಧ ಒಟ್ಟಿಗೆ ಮಿನಿತ್ತು. ಅವನ ಮುಖದಲ್ಲಿದ್ದ ಆಘಾತವನ್ನು ಕಂಡ ಅಶ್ವಿನಿಗೆ ಈ ಸಂಗತಿ ಸ್ವತಃ ಸುಹಾಸ್ಗೂ ಕೂಡ ಹೊಸ ಸುದ್ದಿ ಅನ್ನೋದು ಗೊತ್ತಾಯಿತು. ಇದರ ಅರ್ಥವೇನು ಮಿಸ್ಟರ್ ಸುಹಾಸ್? ನಿಮ್ಮ ಸ್ವಂತ ಮಗಳಿಗೆ ಏನಾಯಿತು? ಎಂತಹ ದೈಹಿಕ ಹಿಂಸೆಗೆ ಒಳಗಾಗ್ತಿದ್ದಾಳೆ ಅಂತ ನಿಮ್ಗೆ ನಿಜವಾಗಿಯೂ ಗೊತ್ತಿಲ್ವಾ ಅಂತ ಅಶ್ವಿನಿ ತನ್ನ ಉಬ್ಬು ಗಂಟಾಕುತ್ತಾ ಕೇಳಿದ್ಲು. ಸುಹಾಸ್ ಅಸಹಾಯಕತೆಯಿಂದ ತಲೆಯಾಡಿಸ್ತಾನೆ. ಇಲ್ಲ ಅಶ್ವಿನಿ, ನಾನು ನನ್ನ ಮಗಳ ಮೇಲೆ ಬೆರಳು ಎತ್ತಿ ಮುಟ್ಟುವುದಕ್ಕೂ ಮುಂಚೆ 1000 ಬಾರಿ ಯೋಚಿಸ್ತೇನೆ. ಅಂತಹದರಲ್ಲಿ ಅವಳನ್ನು ಈ ರೀತಿ ಕ್ರೂರವಾಗಿ ಹಿಂಸಿಸುವ ಬಗ್ಗೆ ಯೋಚಿಸಲು ನನಗೆ ಸಾಧ್ಯವಿಲ್ಲ. ನಾನು ಇತ್ತೀಚೆಗೆ ಕಂಪನಿಯ ತುರ್ತು ಕೆಲಸಗಳಲ್ಲಿ ತೀವ್ರ ಬ್ಯುಸಿಯಾಗಿದ್ದರಿಂದ ಅನ್ವಿತಾಳ ಸಂಪೂರ್ಣ ಜವಾಬ್ದಾರಿಯನ್ನು ಕೆಲಸದಾಕೆ ಗೀತಾಳಿಗೆ ವಹಿಸಿದ್ದೆ. ಆದರೆ ಗೀತಾ ಈ ರೀತಿ ಕ್ರೂರವಾಗಿ ವರ್ತಿಸುವ ಸಾಧ್ಯತೆಯೇ ಇಲ್ಲ. ಅಶ್ವಿನಿ ಸುಹಾಸ್ನ ಮಾತನ್ನು ಶಾಂತವಾಗಿ ಆಲಿಸಿದ್ಲು. ಹಾಗಿದ್ದಲ್ಲಿ ನಾವು ತಕ್ಷಣವೇ ಗೀತಾಳನ್ನು ಇಲ್ಲಿ ಕರೆಸಿ ವಿಚಾರಿಸುವುದು ಒಳ್ಳೆಯದು. ಬಹುಶಃ ಅವಳಿಗೆ ಈ ವಿಷಯದ ಬಗ್ಗೆ ಏನಾದರೂ ತಿಳಿದಿರಬಹುದು ಅಂತ ಹೇಳ್ತಾಳೆ. ಸುಹಾಸ್ ತಕ್ಷಣವೇ ತನ್ನ ಆಪ್ತ ಸಹಾಯಕ ಕವಿನ್ಗೆ ಕರೆ ಮಾಡಿ ಕೆಲಸದಾಕೆ ಗೀತಾಳನ್ನು ತಕ್ಷಣವೇ ಅಶ್ವಿನಿಯ ಮನೆಗೆ ಕರೆತರುವಂತೆ ಆದೇಶ ಮಾಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಗೀತಾ ಅಲ್ಲಿಗೆ ಬಂದಿಳಿತಾಳೆ. ಸುಹಾಸ್ ಅವಳತ್ತ ತಿರುಗಿ, ಗೀತಾ, ಅನ್ವಿತಾಳ ದೇಹದ ಮೇಲಿರುವ ಈ ಗಾಯಗಳ ಬಗ್ಗೆ ನಿನಗೇನಾದರೂ ತಿಳಿದಿದೆಯಾ ಅಂತ ಗಂಭೀರವಾಗಿ ಕೇಳ್ತಾನೆ. ಅನ್ವಿತಾಳ ಬೆನ್ಮೇಲಿರೋ ಗಾಯನ ಅವಳು ಕಂಡ ತಕ್ಷಣ ಅವಳ ಮುಖದಲ್ಲೂ ಆಘಾತ, ಕರುಣೆಯ ನೋವು ಎದ್ದು ಕಾಣಿಸ್ತು. ಅಯ್ಯೋ ದೇವರೇ, ಪುಟ್ಟ ಅನ್ವಿತಾಗೆ ಏನಾಗಿದೆ? ನೆನ್ನೆ ರಾತ್ರಿಯವರೆಗೂ ಅವಳು ಸಂಪೂರ್ಣ ಚೆನ್ನಾಗೇ ಇದ್ಲಲ್ವೇ? ಇಂತಹ ಮುಗ್ಧ ಪುಟ್ಟ ಮಗುವಿಗೆ ಇಷ್ಟೊಂದು ಕ್ರೂರವಾದ ಕೆಲಸವನ್ನು ಮಾಡಲು ಯಾರಿಗೆ ತಾನೇ ಇಂಥ ಮನಸ್ಸು ಬರುತ್ತೆ ಅಂತ ಗೀತಾ ಕಣ್ಣೀರನ್ನು ಹಾಕುತ್ತಾ ಧ್ವನಿ ನಡುಗಿಸಿ ಹೇಳ್ತಾಳೆ. ಗೀತಾಳ ಪ್ರಾಮಾಣಿಕ ಆಘಾತವನ್ನು ನೋಡಿದಾಗ ಈ ಕೃತ್ಯದ ಹಿಂದೆ ಗೀತಾಳ ಕೈವಾಡವಿಲ್ಲ ಎಂಬುದು ತುಂಬ ಸ್ಪಷ್ಟವಾಗಿತ್ತು. ಆಗ ಸುಹಾಸ್ನ ಮನಸ್ಸಿನಲ್ಲಿ ಹಠಾತ್ತಾಗಿ ಆಲೋಚನೆ ಮಿಂಚಿತ್ತು. ನಿನ್ನೆ ಮತ್ತು ಇಂದು ಬೆಳಗ್ಗೆ ಶಾಲೆಯಿಂದ ಅನ್ವಿತಾಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ತನ್ನ ಬಳಿ ಇಟ್ಕೊಂಡಿದ್ದ ಸ್ವತಃ ಕಾವ್ಯ ಸುಹಾಸ್ನ ಕಣ್ಣುಗಳಲ್ಲಿನ ತಣ್ಣನೆಯ ರೋಷ, ಕ್ರೋಧದ ನೋಟ ಇನ್ನಷ್ಟು ತೀವ್ರವಾಗಿ ಬೆಳೀತು. ಕಾವ್ಯಾಳೆ ಅನ್ವಿತಾಳ ಮಾನಸಿಕ ಸ್ಥಿತಿಯನ್ನು ಹದಗೆಡಿಸಿ ಅವಳಿಗೆ ಈ ರೀತಿ ರಹಸ್ಯವಾಗಿ ದೈಹಿಕ ಹಿಂಸೆ ನೀಡಿದ್ದಾಳೆ ಎಂಬ ತೀವ್ರವಾದ ಅನುಮಾನ ಸುಹಾಸ್ನ ಮನಸ್ಸಿನಲ್ಲಿ ದೃಢವಾಗೋಕ್ಕೆ ಶುರುವಾಯಿತು. ಅನ್ವಿತಾಳ ಬೆನ್ನ ಮೇಲಿನ ಗಾಯಗಳನ್ನು ನೋಡಿ ಸುಹಾಸ್ ಸ್ತಬ್ಧನಾಗಿದ್ದನ್ನು ಕಂಡು ಆ ಅನುಮಾನ ಎಲ್ಲಿ ತನ್ನ ಮೇಲೆ ಬಂದು ಬಿಡುವುದು ಎಂಬ ಭಯದಿಂದ, ಅಶ್ವಿನಿ, ಮಿಸ್ಟರ್ ಸುಹಾಸ್, ಈ ಗಾಯಗಳನ್ನು ನಾನು ಮಾಡಲಿಲ್ಲ ಎಂದು ನಾನು ನಿಮಗೆ ಮೊದಲೇ ಸ್ಪಷ್ಟಪಡಿಸಲು ಬಯಸ್ತೇನೆ ಅಂತ ಬೇಗನೆ ವಿವರಿಸಿದ್ಲು. ಮಕ್ಕಳು ಎಂದಿಗೂ ಕೂಡ ಸಂಪೂರ್ಣ ಮುಗ್ಧರು ಅಂತ ನಾನು ದೃಢವಾಗಿ ನಂಬ್ತೇನೆ. ಅಷ್ಟೇ ಅಲ್ಲ, ನನ್ನ ಮಕ್ಕಳಾದ ಆರವ್ ಮತ್ತು ಆದಿತ್ಯ ಅನ್ವಿತಾಳನ್ನು ತಮ್ಮ ಸ್ವಂತ ತಂಗಿಯಂತೆಯೇ ಪ್ರೀತಿಸ್ತಾರೆ. ಹೀಗಿರುವಾಗ ನಾನು ಆ ಮಗುವಿಗೆ ಎಂದಿಗೂ ಕೂಡ ದೈಹಿಕ ಹಿಂಸೆ ನೀಡಲು ಸಾಧ್ಯವೇ ಇಲ್ಲ. ನಾನು ಅಂತಹ ಕಟುಕಳು ಅಲ್ಲ ಎಂದು ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ಲು. ಅನ್ವಿತಾ ತನ್ನ ಮನೆಗೆ ಬಂದ ಕೇವಲ ಕೆಲವೇ ಗಂಟೆಗಳಲ್ಲಿ ಈ ಗಾಯಗಳು ಬೆಳಕಿಗೆ ಬಂದಿದ್ದರಿಂದ ಸುಹಾಸ್ ತನ್ನನ್ನೇ ಅನುಮಾನಿಸಿದರೆ ತಾನು ನಿರಪರಾಧಿ ಎಂದು ನಿರೂಪಿಸಲು ದಾರಿಯಿಲ್ಲದೆ ಉಳಿಯಬೇಕಾಗುತ್ತಲ್ಲ ಎನ್ನುವ ಭಯ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಪ್ಲೀಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.